ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ ಸ್ಟೈಲ್. ಇವತ್ತು ಸ್ಪೆಷಲಾಗಿರೋ ದಮ್ ಬಿರಿಯಾನಿಯನ್ನು ಹೇಗೆ ಮಾಡುತ್ತಾ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಿಲ್ಲ, ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆಗಿದ್ರೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡಿಸ್ತೀನಿ ನೋಡಿ. ಇಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡು ಒಂದು 50 ಮಿನಿಟ್ಸ್ ಬ್ಯಾಕ್ ಅದನ್ನು ನೆನೆ ಹಾಕಬೇಕು. 1 kg ಆಗೋಷ್ಟು ಮಾಡ್ತಿದ್ದೀನಿ ನಾನು, 1 kg ಪ್ಯಾಕೆಟು. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮೊಟೊ, ಒಂದು 4-5 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ, ಆಮೇಲೆ ಏಲಕ್ಕಿ, ಒಂದು ಮರಾಠಿ ಮೊಗ್ಗು, ಜೀರಿಗೆ, ಸ್ವಲ್ಪ ಸೋಂಪು ಹಾಕಿದ್ದೀನಿ. ಎಣ್ಣೆಕಾದ ನಂತರ ಅದನ್ನೆಲ್ಲನೂ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಇರಬೇಕು. ಕಲರ್ ಚೇಂಜ್ ಆಗಿರ್ತದೆ. ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಅದು ಕಲರ್ ಮಾಡಿ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಅಂತ ಪ್ಲೇಟ್ನ ಮುಚ್ಚಿದ್ದೆ. ಈಗ ಪ್ಲೇಟ್ ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ, ಎರಡೂ. ಅದು ಕಲರ್ಗೋಸ್ಕರ ಹಾಕ್ತಿರೋದು ಅಷ್ಟೇ. ಈ ಥರ ಕಲರ್ಗೋಸ್ಕರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ, ಕಲರ್ ಚೇಂಜ್ ಆಗ್ತಿದೆಯಲ್ಲ, ಈ ಥರ ಆಯಿತು. ನಂತರ ನಾನಿಲ್ಲಿ ಚಿಕನ್ ಇದೆಯಲ್ಲ, ಚಿಕನ್ ಇರುತ್ತಲ್ವ, ತೊಳೆದು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಅದನ್ನು ಇವಾಗ ಹಾಕ್ತಾ ಹೋಗ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾನು ಇವಾಗ ಶುಂಠಿ ಮಸಾಲ ಪೇಸ್ಟು ತೊಗೊತೀನಿ. ಯಾಕಂದರೆ ನಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ನಾವು, ನಮಗೆಲ್ಲೇ ತಂದು ಹಾಕ್ತೀವಿ ಯೂಶಲಿ. ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗ್ತಾಯಿದೆ. ಸುತ್ತಲೂ ಘಮ ಬರ್ತಿರುತ್ತೆ. ಅದು ಈರುಳ್ಳಿ ಸ್ಮೆಲ್ ಹೋಗಿರೋದು, ಹಸಿ ಸ್ಮೆಲ್ ಹೋಗಿರೋದು. ಆಮೇಲೆ ಕಟ್ ಮಾಡಿಕೊಂಡಿರೋ ಒಂದು 4-5 ಹಸಿಮೆಣಸಿನ್ಕಾಯಿನ ತುರಿಕೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಲ್ಲ, ಅದನ್ನು ಕಟ್ ಮಾಡಿ ಹಿಂಡ್ಕೊತಿದ್ದೀನಿ. ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸಾಫ್ಟ್ ಆಗೋ ತನಕ ನಾವು ವೇಟ್ ಮಾಡಬೇಕು. ಸಾಫ್ಟ್ ಆಗಬೇಕು, ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕಲ್ಲ. ಅದಕ್ಕೆ 1 ಸೆಕೆಂಡು ಪ್ಲೇಟಲ್ಲಿ ಮುಚ್ಚಿಟ್ಬಿಟ್ಟೆ. ನಾನು ಮುಚ್ಚಿಟ್ಟು ತೆಗೆದ್ಮೇಲೆ ಈ ಥರ ಸಾಫ್ಟ್ ಆಗಿದೆ. ಕಾಣಿಸ್ತಿದೆಯಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಂತರ ನಾನು ಇದಕ್ಕೆ ಒಂದು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಆವಾಗಲೇ ಹೇಳಿದೆ, ವಿಡಿಯೋ ಮುಂದಕ್ಕೆ ಹೋಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಆ ಥರ ಹೇಳಿದೆ ಅಷ್ಟೇ. ಮಿಸ್ಟೇಕ್ ಮಾಡ್ಕೋಬೇಡಿ. ಬಟ್ ವಿಡಿಯೋಲಿ ಏನಿದೆಯೋ ಅದೇ ಕನ್ಸಂಟ್ರೇಷನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸೂಪರಾಗಿರೋ ದಮ್ ಬಿರಿಯಾನಿನ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಬೋದು. ಹೋಟೆಲ್ಗಿಂತ ಮನೇಲಿ ಮಾಡೋದೇ ಹೆಚ್ಚು ರುಚಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಒಂದು ನಿಂಬೆಹಣ್ಣ ಫುಲ್ ಆ್ಯಡ್ ಮಾಡ್ಕೋಬೇಕು. ಆನಂತರ ಇದು 1/4 ಲೀಟ್ರ್ ಮೊಸರು, ನಾನು ಅದನ್ನು ಒಂದು 3 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಹಾಕ್ಕೊಂಡಿದ್ದೀನಿ. ಅಂಜದ ಮೇಲೆ ಹೇಳ್ತಿದ್ದೀನಿ, 3 ಸ್ಪೂನ್ ಆಗ್ಬೋದು. 3 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಆಯಿತು. ನಂತರ ನಾನಿಲ್ಲಿ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು
ಅರಿಶಿನ ಆವಾಗಲೇ ಹಾಕ್ಕೊಂಡಿದೆ ಅಂತ ನಾನು ಈಗ ಹಾಕ್ಕೊತಾ ಇಲ್ಲ, ಯಾಕೆಂದರೆ ಜಾಸ್ತಿ ಅರಿಶಿನ ತಿನ್ನಬಾರ್ದು ಅಂತ ನಮ್ಮ ಮನೇಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅವಾಗೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ, ಅಷ್ಟೇ ಸಾಕು ಅಂತ ಬಿಟ್ಟಿದ್ದೀನಿ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಚೆನ್ನಾಗಿ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋ ತನಕ ಒಂದೆರಡು ನಿಮಿಷ ಫ್ರೈ ಮಾಡ್ತಾ ಹೋಗಬೇಕು. ನೋಡಿ ಕಾಣಿಸ್ತಿದೆಯಲ್ಲ ನಿಮಗೆ, ಹೇಗೆ ಕಾಣಿಸ್ತಿದೆ ಅಂತ, ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ ಗೊತ್ತಾಗ್ತಿದ್ರೆ ಅದರಷ್ಟೇ ಟೇಸ್ಟಿಯಾಗಿ ನಿಮಗೆ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ನೋಡಿ ಇಲ್ಲೆಲ್ಲ ಸುತ್ತಲೂ ಎಣ್ಣೆ ಹೇಗೆ ಬಿಟ್ಕೊಂಡಿದೆ. ಈಗ ಒಂದು ಸ್ವಲ್ಪ ನಾನು ಗ್ರೀನ್ ಕಲರ್ ಆಗಿರೋ ಬೇಕಿಂಗ್ ಕಲರ್ ತೊಗೊಂಡಿದ್ದೀನಿ, ಅಡುಗೆ ಕಲರು ಅಂದರೆ ಕೇಸರಿ ಕಲರ್ ಥರ ಬರುತ್ತಲ್ವ, ಆ ಥರ ಗ್ರೀನ್ ಕಲರಲ್ಲೂ ಸಿಗುತ್ತೆ ಅಂಗಡಿಯಲ್ಲಿ. ಆ ಕಲರ್ ಸ್ವಲ್ಪ ಗ್ರೀನಿಶ್ ಆಗಿರಲಿ ಅಂತ ಸ್ವಲ್ಪ ಹಾಕ್ತಿದ್ದೀನಿ. ನಂತರ ಈಗ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ 3/4 kg ಹತ್ತತ್ರ ಇದೆ. 1 kgಗೆ 3/4 kg ಆದರೂ ಹಾಕ್ಬೋದು, 1 kg ಹಾಕಿದ್ರು ಚಿಕನ್ನ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಹೇಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಮಿಕ್ಸ್ ಮಾಡಿಕೊಂಡೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಟ್ಕೊಂಡಿದೆ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಬೆರಿಬೇಕು, ಅದೇ ರೀತಿ ಮಿಕ್ಸ್ ಮಾಡಬೇಕು. ಕಾಣಿಸ್ತಿದೆಯಲ್ಲ ನಿಮಗೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಫೈನಲಿಗೆ ನಾನು ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ. ಇದು ಆಚಿಯೋ ತೊಗೊಂಡಿದ್ದೀನಿ ನಾನಿವತ್ತು. ಯೂಶಲಿ ನಾವು ಯಾವ್ದು ಇಷ್ಟ ಆಗೋದು ಅದನ್ನು ತರ್ತೀವಿ. ಇವತ್ತು ಆಚೆ ತೊಗೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದನ್ನು ತೊಗೊಂಡಿದ್ದೀನಿ. ಒಂದು ಫುಲ್ ಪ್ಯಾಕೆಟ್ ಫುಲ್ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟರೆ ನೋಡಿ ಈ ಥರ ಎಣ್ಣೆ ಎಲ್ಲ ಹೇಗೆ ಕೊದ್ದು ಎಣ್ಣೆ ಸಪ್ರೇಟಾಗಿದೆ. ಹಾಗಿದ್ರೆ ಫುಲ್ ಮಸಾಲೆ ಎಲ್ಲ ಹಾಳಾಗಿ ಒಂದಕ್ಕೊಂದು ಎಲ್ಲನೂ ಬೆರೆತು ಹದವಾಗಿ ಇದು ಪಲ್ಯ ಟೈಪು, ಗೊಜ್ಜು ಟೈಪು ರೆಡಿ ಆಗಿದೆ. ಇದಕ್ಕೆ ನಾನು ಇವಾಗ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 kg ಅಂದರೆ ಆಲ್ಮೋಸ್ಟ್ 2.25 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. 4.5 ಹಾಕಬೇಕು. ಇಲ್ಲಿ 3 ಲೋಟ ನೀರು ಹಾಕ್ಕೊತಿದ್ದೀನಿ. 3 ಲೋಟ ನೀರು ಹಾಕ್ಕೊಂಡು, ಯಾಕಂದರೆ ಅಕ್ಕಿ ಮೊದಲೇ ನೆನೆಸಿರ್ತೀವಲ್ಲ, ಆಮೇಲೆ ತುಂಬ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಕಡಿಮೆ ಇಟ್ಕೋಬೇಕು. ಈಗ ನೋಡಿ ಈ ಥರ ಕೊತ ಕುದೀತಾ ಶುರುವಾಗಿದೆ. ಈಗ ಅಕ್ಕಿ ನೆನೆಸಿಟ್ಟಿದ್ದೀನಿ ನೋಡಿ, ಈ ಥರ ಕಟ್ ಮಾಡಿದ್ರೆ ಕಟ್ಟಾಗಬೇಕು, ಆ ಥರ ಆಗಿದೆ. ಆಲ್ಮೋಸ್ಟು ನೆಂದಿರುತ್ತೆ. ಈಗ ಅಕ್ಕಿ ಫುಲ್ ಸೇರಿಸ್ಕೋಬೇಕು. ಚೆನ್ನಾಗಿ ಅಕ್ಕಿ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಆ್ಯಡ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತೆ ಕಲರ್, ಇದು ಕೇಸರಿ ಕಲರ್ ಹಾಕ್ತಿದ್ದೀನಿ. ಆವಾಗ ಗ್ರೀನ್ ಕೇಸರಿ ಕಲರ್ ಹಾಕಿದ್ದೆ, ಇವಾಗ ರೆಡ್ ಕೇಸರಿ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರ್ತಿದ್ದೀನಿ. ಅಂದರೆ ಮುಚ್ದಿರೇ ಆಲ್ಮೋಸ್ಟು 90% ಆಗೋಷ್ಟು ಬೇಯಿಸ್ಕೋಬೇಕು. ನೋಡಿ ಕುದೀತಾ ಇದೆ, ಆಗ್ತಾಯಿದೆ. ಅಂದರೆ ಲೋ ಫ್ಲೇಮಲ್ಲಿ ಇಡಬೇಡಿ, ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ನೋಡಿ ಆಗ್ತಾ ಬರ್ತೈತೆ, ಮೇಲ್ಮೇಲೆ ಅಕ್ಕಿ ಕಾಣಿಸ್ತಾಯಿದೆ, ನೀರೆಲ್ಲ ಹೋಗ್ತೈತೆ, ಮೇಲ್ಮೇಲೆ ಅಕ್ಕಿ ಕಾಣಿಸ್ತಾ ಬರ್ತೈತೆ. ಈ ರೀತಿ ಚೆನ್ನಾಗಿ ಕುದ್ತಾ ಇದ್ದಂಗೆ ರೆಡಿ ಆಗುತ್ತೆ. ಅಕ್ಕಿ ಯಾವಾಗ ಮೇಲ್ಮೇಲೆ ಕಾಣಿಸ್ತಾವಾಗ ಲೋ ಫ್ಲೇಮ್ ಬಿಟ್ಟು ಈ ರೀತಿ ಮುಚ್ಚಿ 1-2 ನಿಮಿಷ ಬಿಟ್ಟು ಈ ರೀತಿ ಆಗುತ್ತೆ. ಇನ್ನೂ ಸ್ವಲ್ಪ ಗಂಜಿ ಆಗಿದೆ, ಇನ್ನೊಂದು 2 ನಿಮಿಷ ಬಿಟ್ಟರೆ ಎಲ್ಲ ಆಗಿಬಿಡುತ್ತೆ. 90% ಮುಗಿದಿದೆ. ಈಗ ಒಂದು 10% ಹಾಕಿದೆ. ನಂತರ ಈ ರೀತಿ ಸ್ಲೋ ಫ್ಲೇಮಲ್ಲಿಟ್ಟು ಮುಚ್ಚಿದ್ರೆ ಸೂಪರಾಗಿರೋ ಮನೇಲೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್. ಧನ್ಯವಾದಗಳು.